ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ನಾನು ಪೂರ್ಣಾವಧಿಯ ಸಿಎಂ, ಯಾವ ಬದಲಾವಣೆಯೂ ಕೂಡ ಇದರಲ್ಲಿಲ್ಲ. ಪವರ್ ಶೇರಿಂಗ್ ವಿಚಾರ ಚರ್ಚೆಯೇ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೆಪ್ಟೆಂಬರ್ ಡಿಸೆಂಬರ್ ಕ್ರಾಂತಿಗೂ ಮುನ್ನ ಸಿದ್ದರಾಮಯ್ಯನವರು ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಯ ಹುದ್ದೆ ಖಾಲಿ ಇಲ್ಲ ಅನ್ನುವಂಥ ಮೆಸೇಜನ್ನು. ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದು ಪೂರ್ಣ ವಿರಾಮನೋ ಅಲ್ಪ ವಿರಾಮನೋ ಅಥವಾ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೋ ಅಥವಾ ಇನ್ನೇನೋ ಹೈಕಮಾಂಡ್ ಎಲ್ಲ ಸಾಲ್ವ್ ಮಾಡುತ್ತೆ ಅಂತಂದಾಗ ನೀವೇನೇ ಮಾಡಿ ನಾನಿರೋದೇ ಹಿಂಗೆ ಅನ್ನುವಂಥ ಮೆಸೇಜು. ಒಟ್ಟಿನಲ್ಲಿ ಒಂದು ಗಟ್ಟಿಯಾಗಿರುವಂಥ ಮೆಸೇಜನ್ನು ಸಿದ್ದರಾಮಯ್ಯನವರು ಈ ಮೂಲಕವಾಗಿ ಪಾಸ್ ಮಾಡಿದ್ದಾರೆ. 5 ವರ್ಷ ನಾನೇ ಇರ್ತೀನಿ, ಜೊತೆಗೆ ಅವ್ರ ಜೊತೆಗೆ ಯಾರು ಬೆಂಬಲಿಗರು ಜಾಸ್ತಿ ಇಲ್ಲ, ನಾಟ್ ಮಚ್ ಅಂತ ಬೇರೆ ಶಬ್ದ ಬಳಕೆ ಮಾಡ್ತಾರಲ್ಲಿ. ಜಾಸ್ತಿ ಶಾಸಕರೇನು ಬೆಂಬಲ ಇಲ್ಲ ಅಂಥೇಳಿ. ಆಮೇಲೆ ಅವರೆಲ್ಲೂ ಕೂಡ ಕೇಳೇ ಇಲ್ಲ, ಈ ವಿಚಾರದಲ್ಲಿ ಚರ್ಚೆನೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಶಬೀರ್, ಇದು ನಿಜವಾಗಿಯೂ ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಾಗುತ್ತಾ ಅಥವಾ ಹೈಕಮಾಂಡ್ ನೀವೇನೇ ಡಿಸಿಷನ್ ತಗೊಳ್ಳಿ ನನ್ನ ನಿಲುವು ಇದೆ ಹುಷಾರ್ ಅನ್ನೋ ರೀತಿಯಲ್ಲಿ ಮೆಸೇಜ್ ಇದ್ದಂಗಿದೆಯಾ? ಅರುಣ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸ್ಪಷ್ಟ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಯಾಕೆಂದರೆ ದೆಹಲಿಯಲ್ಲಿ ಅದರಲ್ಲೂ ಕೂಡ ರಾಷ್ಟ್ರೀಯ ಮಾಧ್ಯಮಗಳಿಗೆ ಈ ರೀತಿಯಾದಂಥ ಸಂದರ್ಶನ ಕೊಡ್ತಾ ಇರುವಂಥದ್ದನ್ನು ಗಮನಿಸಿದರೆ ಈ ಸಂದೇಶ ತಲುಪುವವರಿಗೆ ಮಾತ್ರ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳದಂತೆ ಕಾಣಿಸ್ತಾ ಇರುವಂಥದ್ದು. ಸೊ ಸೂಕ್ತವಾದಂಥ ವೇದಿಕೆಯನ್ನು ಬಳಸಿಕೊಂಡು ಸೂಕ್ತವಾದಂಥ ಜನರಿಗೆ ಸೂಕ್ತವಾದಂಥ ಸಂದೇಶವನ್ನು ಕಳಿಸುವಂಥ ಒಂದು ರಾಜಕೀಯ ತಂತ್ರಗಾರಿಕೆಯು ಕೂಡ ಆಗಿರಬಹುದು. ಈಗ ನೋಡಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು, ಈಗ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಆ ಎಲ್ಲಾ ಚರ್ಚೆಗಳಿಗೂ ಕೂಡ ಪೂರ್ಣ ವಿರಾಮ ಹಾಕುವಂತ ಪ್ರಯತ್ನದ ಭಾಗವೂ ಕೂಡ ಹೌದು. ಸೊ ಇಂತಹ ಪ್ರಯತ್ನಗಳನ್ನ ಮಾಡದಂತೆ ನೀವು ಹೇಳಿದಾಗೆ ಇದು ಒಂದಿಷ್ಟು ಆಕ್ರೋಶಕ್ಕೆ ಅಥವಾ ರಾಜಕೀಯ ತಿರುವುಗಳಿಗೆ ಮತ್ತೊಂದಿಷ್ಟು ಕಾರಣಗಳಾಗಬಹುದು. ಈಗ ಡಿ.ಕೆ. ಶಿವಕುಮಾರ್ ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಮಾಡ್ತಾರೆ ಅಥವಾ ರಾಜಕೀಯ ಪ್ರತಿತಂತ್ರಗಳನ್ನ ಹೆಣಿತಾರೆ ಅನ್ನೋದ್ರ ಮೇಲೂ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಸೊ ಮುಂದಿನ ಹಂತದ ರಾಜಕೀಯ ಬೆಳವಣಿಗೆಗಳು ಹೇಗೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಆದರೆ ಈಗ ಹೈಕಮಾಂಡ್ ಭೇಟಿಗೂ ಮುಂಚೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾದಂಥ ಸಂದೇಶ ರವಾನಿಸ್ತಾ ಇರುವಂಥದ್ದು 5 ವರ್ಷದ ಅವಧಿ ಏನಿದೆ ಇದನ್ನು ನಾನು ಪೂರ್ಣ ಮಾಡ್ತೀನಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಶಾಸಕರ ಬೆಂಬಲವೂ ಇದೆ ಅನ್ನೋದಕ್ಕೆ ಅದನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರುವಂಥದ್ದು. ಇಲ್ಲಿ ಕ್ಲೀನ್ ಆಗಿ ಹೈಕಮಾಂಡ್ಗೆ ಒಂದು ಮೆಸೇಜ್ ಅಂತೂ ಸಿದ್ದರಾಮಯ್ಯ ಅವರು ಪಾಸ್ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.